ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಸಾಗರಪೇಟೆ ಪೊಲೀಸ್ ತಂಡದಿಂದ ಮಿಂಚಿನ ಕಾರ್ಯಾಚರಣೆ ನಡೆಸಿ ನಗರ ವ್ಯಾಪ್ತಿ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ ನಡೆದಿದ್ದ 3 ಪ್ರಕರಣದ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ 14ರಂದು ಅನಂತಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು, ಸಾಗರಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಹಾಗೂ ಇದೇ ಫೆಬ್ರವರಿ 11ರಂದು ಸಾಗರಪೇಟೆ ಪೊಲೀಸ್ ಠಾಣೆಯಲ್ಲಿ ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣದ ಎಫ್ಐಆರ್ ದಾಖಲಿಸಿಕೊಂಡು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಐಪಿಎಸ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ 1 ಅನಿಲ್ ಕುಮಾರ್ ಬೊಮ್ರೆಡ್ಡಿ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕರಿಯಪ್ಪ ಎಜೆ ರವರ ಮಾರ್ಗದರ್ಶನದಲ್ಲಿ ಸಾಗರ ಡಿವೈಎಸ್ಪಿ ಗೋಪಾಲ್ ಕೃಷ್ಣ ಟಿ ನಾಯ್ಕ್ ರವರ ಮೇಲ್ವಿಚಾರಣೆಯಲ್ಲಿ ಪೇಟೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಪುಲ್ಲಯ್ಯ ರಾಥೋಡ್, ಪೇಟೆ ಪೊಲೀಸ್ ಠಾಣೆಯ ಪಿಎಸ್ಐಗಳಾದ ಯಲ್ಲಪ್ಪ ಹಿರೇಗನ್ನವರ್ ಹಾಗೂ ನಾಗರಾಜ್ ರವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಸನಾವುಲ್ಲಾ, ವಿಕಾಸ್, ವಿಶ್ವನಾಥ್, ಕೃಷ್ಣಮೂರ್ತಿ, ಫೈರೋಜ್ ಅಲಿಖಾನ್, ರವಿಕುಮಾರ್ ರವರು ಒಳಗೊಂಡ ತಂಡ ರಚಿಸಿಕೊಂಡು ಕಾರ್ಯಾಚರಣೆ ನಡೆಸಿ 3 ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆನಂದಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ. ಸಾಗರಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ನಿವಾಸಿ 20 ವರ್ಷದ ಜಾವೀದ್ ಖಾನ್ ಎಂಬಾತನನ್ನು ಬಂಧಿಸಿದ್ದು ಹಾಗೂ ಬೈಕ್ ಕಳ್ಳತನದ ಪ್ರಕರಣಕ್ಕೆ ಸಂಬಂಧಿಸಿದ ಶಿವಮೊಗ್ಗ ನಿವಾಸಿಗಳಾದ 21 ವರ್ಷದ ಮೊಹಮ್ಮದ್ ಕರೀಂ ಯಾನೆ ಚೋಟು ಹಾಗೂ 20 ವರ್ಷದ ವಿನೋದ್ ಯಾನೆ ವೀನು ಆರೋಪಿಗಳನ್ನು ಬಂಧಿಸಿದ್ದಾರೆ. ಆನಂದಪುರ ಹಾಗೂ ಸಾಗರಪೇಟೆ ಪೊಲೀಸ್ ಠಾಣೆಯ ಕಳ್ಳತನ ಪ್ರಕರಣದ ಆರೋಪಿಗಳಿಂದ 5,000 ನಗದು ಹಣ ಹಾಗೂ 49,000 ರು ಮೌಲ್ಯದ ಟಿವಿಗಳನ್ನು ಅಮಾನತುಪಡಿಸಿಕೊಂಡಿದ್ದರೆ, ಬೈಕ್ ಕಳ್ಳತನ ಪ್ರಕರಣದ ಆರೋಪಿಗಳಿಂದ 70,000 ರು ಮೌಲ್ಯದ ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ ಅಮಾನತುಪಡಿಸಿಕೊಂಡು 3 ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸಾಗರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು 3-4 ತಿಂಗಳಿಂದ ಕೆಲವೊಂದು ಅಪರಾಧಗಳು ನಡೆದಿದ್ದು, ಮುಖ್ಯವಾಗಿ ಬೈಕ್ ಕಳವು ಇರಬಹುದು ಅಥವಾ ಈ ಮರ್ಗಿ ಏಜೆನ್ಸಿ ಅಂತ ಹೇಳಿ ಒಂದು ಏಜೆನ್ಸಿಯ ಶಟರ್ಸ್ ಅನ್ನ ಎತ್ತಿ ಕಳ್ಳರು ಕೆಲವೊಂದು ವಸ್ತುಗಳನ್ನು ಕಳವು ಮಾಡಿಕೊಂಡು ಇರೋದ್ರೆ DVR ಸಹ ಹೋಗಿತ್ತು. ಈ ಪ್ರಕರಣವನ್ನ ಪತ್ತೆ ಹಚ್ಚಲು ನಮ್ಮ ನಗರ ಠಾಣೆಯ ಮುಖ್ಯವಾಗಿ ಇನ್ಸ್ಪೆಕ್ಟರ್ ಮತ್ತೆ PSI ಯಲ್ಲಪ್ಪ ಮತ್ತೆ ಎಲ್ಲ PSI ಅವರು ಮತ್ತೆ ತಂಡದವರು ಅಪರಾಧ ಸಿಬ್ಬಂದಿಗಳು ಮುತುವರ್ಜಿ ವಹಿಸಿ ಒಟ್ಟು 3 ಪ್ರಕರಣಗಳಲ್ಲಿ ಈಗಾಗಲೇ ಆರೋಪಿಯನ್ನ ಪತ್ತೆ ಮಾಡಿ ಆರೋಪಿತರಿಂದ ಸಂಬಂಧಪಟ್ಟ ಸ್ವತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮರ್ಗಿ ಏಜೆನ್ಸಿಗೆ ಸಂಬಂಧಪಟ್ಟಂತೆ ಅವತ್ತು DVR ಹೋಗಿತ್ತು. ಆರೋಪಿತರನ್ನ ಪತ್ತೆ ಹಚ್ಚಿ ಆರೋಪಿತರಿಂದ ಸಂಬಂಧಪಟ್ಟ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಆನಂದಪುರ ಠಾಣೆಯಲ್ಲಿ ಶಟರ್ಸ್ ಅನ್ನು ಎತ್ತಿ ಟಿವಿಯನ್ನ ಕಿತ್ಕೊಂಡು ಹೋಗಿದ್ರು. ಆ ಕುರಿತಾಗಿ 2 ಟಿವಿಗಳನ್ನು ಸಹ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಹಾಗೂ ಅತಿ ಪ್ರಮುಖವಾಗಿ ನಮ್ಮಲ್ಲಿ ಬೈಕ್ಗಳು ಪದೇ ಪದೇ ಕಳವಾಗ್ತಾ ಇದ್ವು. ಅದೇ ರೀತಿ ಸಾಕಷ್ಟು ಬೈಕ್ಗಳನ್ನ ಪತ್ತೆ ಮಾಡಿದ್ದಾರೆ. ಇಲ್ಲಿಯೂ ಸಹ ಒಂದು ಹೀರೋ ಹೋಂಡಾ ಬೈಕ್ ಅನ್ನ ನಿಲ್ಲಿಸಿಟ್ಟದನ್ನ ಕಳವು ಮಾಡ್ಕೊಂಡು ಹೋಗಿದ್ರು. ಅದನ್ನು ಸಹ ಉದಯ್ ಕುಮಾರ್ ಎನ್ನುವ ಬೈಕ್ ಅನ್ನ ಅದನ್ನು ಸಹ ಪತ್ತೆ ಮಾಡಿ ಆರೋಪಿತರಾದ ಮೊಹಮ್ಮದ್ ರಖಂ ಮತ್ತೆ ವಿನೋದ್ ಇವರು ಬೈಕ್ ಅಫೆಂಡರ್ಗಳಾಗಿ ಅರೆಸ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಬೈಕಿಗೆ ಸಂಬಂಧಪಟ್ಟಂತೆ ಜಾವೀದ್ ಖಾನ್, ರುಕ್ಮಾನ್, ಅಜ್ಗರ್ ಪಾಷಾ ಅಂತೇಳಿ ಇವರನ್ನು ಸಹ ದಸ್ತಗಿರಿ ಮಾಡಿ ಇವರುಗಳಿಂದ ಈಗಾಗಲೇ ಸ್ವತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ತಂಡಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಐಪಿಎಸ್ ಅಭಿನಂದನೆಯ ಮೂಲಕ ಪ್ರಶಂಸಿಸಿದರೆ, ಕೇವಲ ಪ್ರಕರಣ ನಡೆದ 10 ದಿನಗಳಲ್ಲಿ ಕಳ್ಳತನವಾಗಿದ್ದ ಬೈಕ್ ಹುಡುಕಿಕೊಟ್ಟ ಪೊಲೀಸ್ ಇಲಾಖೆಗೆ ದೂರುದಾರ ಅಭಿನಂದನೆ ಸಲ್ಲಿಸುವ ಜೊತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಉದಯ್ ಕುಮಾರ್. ನಾನು ಮಿಲನ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ದಿನಾಂಕ 10ನೇ ತಾರೀಕು ಶೋರೂಮ್ ಅಲ್ಲಿ ನಿಲ್ಸಿ ಹೋಗಿದ್ದೆ. ಅದ್ರ ಪಕ್ಕದ ಚರಂಡಿ ಆಗ್ತಿದೆ, ಕೆಲಸ ಆಗ್ತಿತ್ತು ಚರಂಡಿ. ಅದ್ರ ಕಾರಣ ನಾನು ಅಲ್ಲಿ ಸಿಲ್ಕ್ ಸ್ಯಾರಿ ಅಲ್ಲಿ ನಿಲ್ಸಿಟ್ಟು ಹೋಗಿದ್ದೆ ಬೈಕ್. ರಾತ್ರಿ 9:30 ಆದಕ್ಕೂ ಬೈಕ್ ಕಳೆದೋಗಿತ್ತು. 9:30 ಬಂದು ನೋಡ್ತೀನಿ, ಬೈಕ್ ಸಿಕ್ಕಿಲ್ಲ. ಅವಾಗ ಏನ್ ಮಾಡಕ್ಕೂ ಸಡನ್ಲಿ 11ನೇ ತಾರೀಕು ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟು ಒಂದು 10 ದಿನದೊಳಗೆ ಪೊಲೀಸರು ಹುಡ್ಕೊಟ್ರು. ಅದು ನಂಗೆ ತುಂಬಾ ಖುಷಿ ಆಯ್ತು. ಅದು ನಂಗೆ ಕೆಲ್ಸಕ್ಕೆ ಹೋಗಕ್ ಆಗ್ತಿರ್ಲಾಗಿತ್ತು. ನನಗೆ ಸರಿ ಬೈಕ್ ಇಲ್ದೆ, ನಾನು ಬಡತನದಿಂದ ಬಂದವ. ನಂದು ಇದನ್ನೆಲ್ಲ ನೋಡಿ ಸರ್ 10 ದಿನದೊಳಗೆ ಹುಡ್ಕೊಟ್ಬಿಟ್ರು. ಅದು ಭಾರಿ ಖುಷಿ ಆಗ್ತಿದೆ. ಸಾಗರ ಟೌನ್ ಪೊಲೀಸ್ ಸಿಬ್ಬಂದಿಗಳಿಗೆ ಧನ್ಯವಾದ ಹೇಳ್ತೀನಿ, ಇಷ್ಟು ಬೇಗ ಹುಡ್ಕೊಟ್ಟಿಕ್ಕೆ.